ಇಲ್ಲಿ ಫಸ್ಟು ನಾಗರಿಕರಿಗೆ ಕೇಳೋಣ, ಇಲ್ಲಿ ಯಾರು ಕಸ ಹಾಕೋದು? ಇಲ್ಲಿನ ನಿವಾಸಿಯಾದ ನಮ್ಮ ಅಯಾಜ್ ಅವರು, ಅವರೇ ಹೇಳಿ ಸರ್, ಇಲ್ಲಿ ಕಸ ಯಾರು ಹಾಕ್ತಾರೆ? ಇಲ್ಲಿ ಕಸ ಯಾರಾದ್ರೂ ನೆಕ್ಸ್ಟ್ ಹಾಕಿದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ತಾ ಇದ್ದೀವಿ. ಮತ್ತು ನಾವು ಹೇಳಿ 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 ಸಾಕಾಗ್ಬಿಟ್ಟಿದೆ. ಯಾರೇ ಆಗಲಿ ಯಾರು ಇಲ್ಲಿ ಕಸ ಹಾಕಂಗಿಲ್ಲ. ಈಗ ಇಷ್ಟೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಯಾರು ಇವರೆಲ್ಲ ಕಸ ಹಾಕಿದ್ರೆ ಅವ್ರಿಗೆ ದಂಡ ಅಂತೂ ಖಚಿತವಾಗಿ ಹಾಕಿಸ್ತೀವಿ, ಆಯಿತಾ? ಇದು ಫೈನಲ್ ಹೇಳ್ತಾ ಇರೋದು. ಇಷ್ಟೆಲ್ಲ ನಾವು ಮಾಡಿ ಅನುಕೂಲ ಮಾಡಿ ಮನೆಯವ್ರಿಗೆ ಮನೆ ಹತ್ರ ಗಾಡಿಗಳು ಬರುತ್ತೆ, ಆ ಗಾಡಿನೂ ಬಂದು ಅವ್ರಿಗೆ ಹಾಕಲ್ಲ. ಗಾಡಿ ಹತ್ರ ಅವ್ರು ಬೆಳಗ್ಗೆ ಎದಳೋದು ಇಲ್ಲ, ಏನಿಲ್ಲ. 9 ಗಂಟೆಗೆ ಎದಳ್ತಾರೆ, ಗಾಡಿ ಇಲ್ಲ ಪಾಸ್ ಆಗಿರುತ್ತೆ. ಅವ್ರು ಯಾರ ಹತ್ರನೂ ಮನೆ ಹತ್ರ ಗಾಡಿ ಬರುತ್ತೆ, ದಯವಿಟ್ಟು ಹಾಕಿ. ಇದು ಫೈನ್ ಫಸ್ಟ್ ಆ್ಯಂಡ್ ಲಾಸ್ಟ್ ಹೇಳ್ತಾ ಇರೋದು. ಇನ್ನೊಂದ್ಸಲ ನಿಮ್ಗೆ ಹೇಳಲ್ಲ, ನಿಮ್ಮ ಮನೆ ಹತ್ರ ಬಂದು ಫೈನ್ ಹಾಕಿ. ಇದು ನಿಮ್ಮ ಸ್ಪಾಟ್, ಇದು ನೀವು ನೋಡ್ಕೋಬೇಕು. ಇದ್ಮೇಲೆ ಯಾರು ಕಸ ಹಾಕ್ಲಿಲ್ಲ ಹೇಳಿದ್ದೀವಿ, ಜನ ಹತ್ರ ಜಗಳನೂ ಮಾಡಿದ್ದೀವಿ. ಫೋಟೋ ಹೊಡೆದು ನಗರಸಭೆಗೆ ಹಾಕ್ರಿ. ಈಗ ಅದೇ ಮಾಡೋದು, ನೆಕ್ಸ್ಟ್ ಅದೇ ಮಾಡೋದು. ಒಂದ್ಸಲ ಫೋಟೋಗೆ ಬಂದ್ರೆ ಅವ್ರ ನಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡಿಸ್ತೀವಿ. ಹಂಗೆ ಮಾಡಿ ಸರ್, ಹೇಳಿ ಸರ್. ಮತ್ತೆ ಪದೇ ಪದೇ ನಿಮಗೆ ಹೇಳೋದಿಲ್ಲ. ನಾವು ಸಾರ್ವಜನಿಕರಿಗೆ ಹೇಳ್ತಾನೆ ಇದ್ವಿ, ಕಸನ ಹಾಕ್ಬೇಡಿ ಅಂತೇಳಿ. ಎಷ್ಟೇ ಹೇಳಿದ್ರು ಅವರು, ಗಾಡಿ ಎಲ್ಲರ ಮನೆಗೂ ಗಾಡಿ ಬರುತ್ತೆ, ಗಂಟೆ ಗಾಡಿ ಬರುತ್ತೆ. ಅಲ್ಲಿ ಕಸನ ಹಾಕ್ಕೊಡೋದಿಲ್ಲ, ತಂದು ರಾತ್ರಿ ಹೊತ್ತು ಇಲ್ಲ ಬೆಳಗಿನ ಜಾವ ತಂದು ಇಲ್ಲೆಲ್ಲ ಕಸ ಹಾಕ್ತಾಯಿದ್ರು. ಮತ್ತು ಎದುರುಗಡೆ ಗ್ಯಾರೇಜ್ನವ್ರು, ಇವ್ರು ನಮ್ಮ ಸ್ನೇಹಿತರು, ಇವ್ರು ಕೂಡ ಸಾಕಷ್ಟು ಬಾರಿ ತೊಂದರೆ ಆಗ್ತಾಯಿದೆ ಅಂತ ನಗರಸಭೆಗೆ ತಿಳಿಸ್ತಾಯಿದ್ರು. ಅದರಿಂದ ಈಗ ಯಾರು ಕಸ ಹಾಕಬಾರ್ದು ಅಂತೇಳಿ ಇಲ್ಲಿ ಯಾವ ಕಸನ ವಿಂಗಡಣೆ ಮಾಡಿ ನೀಡಬೇಕಂತೇಳಿ ಒಂದು ಛಾಯಾಚಿತ್ರನ ಕೂಡ ನಗರಸಭೆಯಿಂದ ಮಾಡಿದ್ದೇವೆ. ಮತ್ತು ನಮ್ಮ ಉಪಾಧ್ಯಕ್ಷರಾದ ಬಸವಣ್ಣವ್ರು ಅವರು ಕೂಡ ಇಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಸಾಕಷ್ಟು ದಿವಸದಿಂದ ನಮಗೆ ಏನಾದ ಆಶಾಲತಾ ಮೇಡಮ್ಗೆ ಮತ್ತು ನಿತೀಶ್ ಅವರು ಇದ್ದೇವೆ, ಮತ್ತು ಎಲ್ಲ ಸಮುದಾಯ ಸಂಘಟಕರಿದ್ದಾರೆ, ಎಲ್ಲರಿಗೂ ತಿಳಿಸ್ತಾಯಿದ್ರು. ಅದರಿಂದ ಎಲ್ಲರೂ ಇವತ್ತು ಒಂದು ಸಂಘಟಿತರಾಗಿ ಇದೊಂದು ಕಾರ್ಯಕ್ರಮನ ಇಲ್ಲಿ ಏರ್ಪಡಿಸಿದ್ದೀವಿ. ದಯವಿಟ್ಟು ಯಾರು ಸಾರ್ವಜನಿಕರು ಇನ್ಮೇಲೆ ಕಸನ ತಂದು ಇಲ್ಲಿ ಹಾಕಬಾರ್ದು, ಎಲ್ಲರೂ ಗಂಟೆ ಗಾಡಿಗೆ ಕೊಡಬೇಕಾಗಿ ಮನವಿ ಮಾಡ್ತೀವಿ. ನಗರಸಭೆ ಉಪಾಧ್ಯಕ್ಷರಿದ್ದಾರೆ ಬಶೀರ್ ಅಹಮದ್ ಅವರು. ಎಲ್ಲರಿಗೂ ನಮಸ್ಕಾರ. ಇವಾಗ ತಂದು ರಸ್ತೆಯಲ್ಲಿ ಕಸ ಹಾಕ್ತಿದ್ದಾರೆ. ಕಸ ಎಷ್ಟು ಜನ ಇದ್ದಾರೆ, ಇದೆಲ್ಲ ಕಸ ಗಾಡಿ ಜೊತೆಲಿ ಬರ್ತಿದ್ದಾರೆ, ಬೆಳಗ್ಗೆ ಬಂದು ಹೇಳ್ತಿದ್ದಾರೆ ಕಸ ಹಾಕಬೇಡ್ರಿ ಅಂತ, ಮತ್ತೆ ತಂದು ಹಾಕ್ತಿದ್ದಾರೆ. ಇದು ಏನು ಜಾಸ್ತಿ ಕೆಲಸ ಮಾಡಿಸ್ತೀವಿ. ಇವಾಗ ಯಾರನ್ನ ಕಸ ಹಾಕಿದ್ರೆ FIR ಮಾಡಿಸ್ತೀವಿ ಬಂದು. ಅದು ಆಮೇಲೆ ಈ ಕಸ ಹಾಕ್ತಿದೆ ಯಾರಿಗೆ ತೊಂದರೆ ಇಲ್ಲ, ಯಾರು ಹಾಕ್ತಿರೋ ಅವ್ರ ತೊಂದರೆನೇ ಆಗ್ತಿರೋದು. ಅವ್ರ ಮಗನೇ ಗಾಡೀಲಿ ಬರ್ತಾನೆ, ನಾಯಿ ಹೇಳ್ಕೊಂಡು ಬರುತ್ತೆ, ಅವ್ರ ಮಗನೇ ಬಿದ್ದಿರ್ತಾನೆ, ಕಾಲು ಕೈ ಹೊಡ್ಕೊಂಡ ತಕ್ಷಣ ಮುಗಿದ ತಕ್ಷಣ ಏನಾಗ್ತದೆ ಅಂದರೆ ಅಳ್ಕೊಂಡು ಕೂಗ್ತಾನೆ. ಹಂಗೆ ಹೊರಗಡೆ ಮಗ ಇಲ್ಲಿ ಯಾರೇನ ತಂದೆ ತಾಯಿ ಇಲ್ಲಿ ಎಲ್ಲ ಆಕ್ಸಿಡೆಂಟ್ ಇದರಲ್ಲೇ ಆಗ್ತಿರೋದು. ಈ ಕಸದಿಂದಲೇ ತುಂಬ ಆಕ್ಸಿಡೆಂಟ್ ಆಗ್ತಿರೋದು. ರಸ್ತೆಗೆ ನೀವು ಕಸ ತಂದು ಹಾಕ್ತೀರಾ, ರಸ್ತೆಗೆ ಹೇಳ್ಕೊಂಡು ಬರುತ್ತೆ, ನಾಯಿ ಬಂದ ತಕ್ಷಣ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಎಷ್ಟೋ ಜನ ಸತ್ತೋಗಿದ್ದಾರೆ ಈ ಕಸದಿಂದ. ದಯವಿಟ್ಟು ಕೈ ಮುಟ್ಟು ಕೇಳ್ಕೊಂಡಿದ್ದೀವಿ, ಕಸ ಹಾಕ್ಬೇಡ್ರಿ. ನಿಮ್ಮಿಂದ ಬೇರೆಯವರಿಗೆ ಕಷ್ಟ ಮಾಡಿಬಿಡ್ರಿ, ನಿಮಗೂ ಕಷ್ಟ ಆಗುತ್ತೆ ಗೊತ್ತಾಗಲ್ಲ, ಕಸದಿಂದ ಆಕ್ಸಿಡೆಂಟ್ ಆಗಿದಾವಂತ. ದಯವಿಟ್ಟು ಕೇಳ್ಕೊಳ್ತೀವಿ. ಹೇಳಿ ಮೇಡಮ್. ಹೇಳಿ ಮೇಡಮ್. ಆಶಾ ಮೇಡಮ್ ನಮಸ್ಕಾರ. ನೀವು ಇಲ್ಲಿವರೆಗೂ ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ನಗರಸಭೆ ಇನ್ಸ್ಪೆಕ್ಟರ್ ಮಾತಾಡ್ದಂಗೆ ಇವಾಗೆಲ್ಲ ಭಾಳ ಘನತ್ಯಾಜ್ಯ ವಸ್ತು ನಿರ್ವಹಣೆಗಳದೆಲ್ಲ ಏನು ಹೇಳ್ತೀವಿ, ಇಷ್ಟು ದಿವಸ ಬಾಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ವಿ. 2026 ಈ ಥರ ಆಯಿತು. ಎಲ್ಲ ಕಸನ ರೋಡಿಗೆ ಎಸಿಬೇಡ್ರಿ, ಮನೆ ಹತ್ರ ಮನೆ ಬಾಗಿಲಿ ಗಂಟೆ ಗಾಡಿ ಬರುತ್ತೆ, ಕಸ ಡಿವೈಡ್ ಮಾಡಿಕೊಡ್ರಿ ಅಂತ 2 ಥರ ಕಸ ಡಿವೈಡ್ ಮಾಡಿಕೊಡ್ತಿದ್ರು. ಆಮೇಲೆ ಬರ್ತಾ 3 ಥರ ಕಸ ಡಿವೈಡ್ ಮಾಡಿಕೊಡ್ಬೇಕು. ಹೊಟ್ಟೆ ಹಸಿ ಕಸ, ಒಣ ಕಸ ಮತ್ತು ಸ್ಯಾನಿಟರಿ ತ್ಯಾಜ್ಯ, ಮತ್ತು ಈಗ ವಿಶೇಷ ಕಸ ಅಂತ ಒಂದು ಮೈಗೆ ಅದೆಲ್ಲ 4 ಥರ 4 ಡಸ್ಟ್ಬಿನ್ನಲ್ಲಿ ಸಪ್ರೇಟಾಗಿ ಕೊಡಬೇಕು ಅಂತ ಎಲ್ಲ ಕಡೆ ಇದು ಮಾಡ್ತಾ ಇದ್ದೀವಿ. ಇನ್ನೂ ಹೋಗ್ತಾ ಜನಗಳಿಗೆಲ್ಲ ಹೇಳೋದು ಅವೇರ್ನೆಸ್ ಕಾರ್ಯಕ್ರಮ ಎಲ್ಲ ಮುಗೀತು. ಇನ್ನೇನಿದ್ರು ಎಲ್ಲೇ ಮನೆಯಿಂದ ಹೊರಡೆ ಹಾಕಿದ್ರೆ ದಂಡ ಹಾಕೋದೇ ಇರೋದು ಉಳಿದಿರೋದು. ಸುಪ್ರೀಂ ಕೋರ್ಟಿಂದಲೇ ಇದರಿಂದ ಆದೇಶ ಬಂದಿದೆ. ನಾವು ದಂಡ ಹಾಕಿದ್ರೆ ಕಟ್ಟಲೇಬೇಕಾಗುತ್ತೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದಕ್ಕೆ ನಮ್ಮ ನಗರಸಭೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ಒಂದ್ಸಲ ತರಬೇತಿ ಆಗಿದೆ, ಮತ್ತು ಅವರು ಅದಕ್ಕೆ ನಮ್ಗೆ ಸಹಕರಿಸ್ತಾ ಇದ್ದಾರೆ. ಇನ್ಮೇಲೆ ಯಾವುದೇ ಇದಿಲ್ಲದೆ ಯಾರೇ ಕಸ ಹಾಕಿದ ಕಣ್ಣಿನ ಕಲ್ಲು ಎಲ್ಲ ಹಾಕಿದ್ರು ನಾವು ದಂಡ ವಿಧಿಸೋದೇ ಆಗುತ್ತೆ, ದಂಡ ಕಟ್ಟಲೇಬೇಕಾಗುತ್ತೆ. ಕಸ ಅವ್ರ ಮನೆ ಬಾಗ್ಲಲ್ಲಿ ಇಲ್ಲ ಬಿಡು, ಅಲ್ಲೆಲ್ಲ ರೋಡ್ ಸೈಡಲ್ಲಿ ಬಿದ್ದಿದೆ, ಇನ್ನೆಲ್ಲೋ ಖಾಲಿ ಜಾಗದಲ್ಲಿ ಬಿದ್ದಿದೆ ಅಂತ ತಿಳ್ಕೊಬೋದು. ಅದೆಲ್ಲೇ ಬಿದ್ದಿದ್ರು ಕೊನೆಗೆ ತೊಂದರೆ ಆಗೋದು ಅವ್ರಿಗೂ ಆಗುತ್ತೆ, ಅಕ್ಕಪಕ್ಕರಿಗಾಗುತ್ತೆ, ಅವ್ರ ಮಕ್ಕಳಿಗೂ ಆಗುತ್ತೆ. ಮುಂದೆ ಎಲ್ಲ ಈ ಪರಿಸರ ನೋಡ್ಕೊಳ್ಳೋದಾಗಲಿ ಉಳಿಸ್ಕೊಳ್ಳೋದಾಗಲಿ ನಮ್ಮೆಲ್ಲ ಜವಾಬ್ದಾರಿಯಾಗಿದೆ. ಆದ್ದರಿಂದ ದಯವಿಟ್ಟು ಭದ್ರಾವತಿ ಸಾರ್ವಜನಿಕರಲ್ಲಿ ಎಲ್ಲ ನಗರಸಭೆ ವತಿಯಿಂದ ಇದೊಂದೇ ಮನವಿ, ಯಾರು ಕಸನ ರೋಡಿಗೆ ಹಾಕಬೇಡ್ರಿ. ಯಾವತ್ತೊಂದಿನ ಗಾಡಿ ಬಂದಿಲ್ಲ ಅಂತಂದ್ರೂ ನಮಗೆ ಫೋನ್ ಮಾಡಿರಿ. ಅದಕ್ಕೆ ಅಂತ ಹೆಲ್ಪ್ಲೈನ್ ಇದೆ. ನಮ್ಮ ಕಮ್ಯುನಿಟಿ ಮೊಬೈಲೈಸರ್ಗಳೆಲ್ಲ ಪ್ರತಿದಿನ ಮನೆ ಬಾಗಿಲಲ್ಲಿ ಬಂದು ಹೇಳ್ತಾ ಇದ್ದಾರೆ. ಪಾಂಪ್ಲೆಟ್ ಕೊಡ್ತಾ ಇದ್ದೀವಿ, ಎಲ್ಲ ಕಡೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಇಷ್ಟು ಹೇಳ್ಬಿಟ್ಟು ನನ್ನ ಮತ್ತೆ ಮುಗಿಸ್ತೀನಿ. ಎಲ್ಲರೂ ಸಹಕರಿಸ್ಬೇಕಂತ ಕೇಳ್ತೀನಿ. ಧನ್ಯವಾದ. ಬೋಲೋ ದಾದಾ, ತುಂಬ ಬೋಲೋ. ಭದ್ರಾವತಿಯ ನಗರಸಭೆ ಆಯುಕ್ತರು ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಬಂದಿದ್ದಾರೆ. ಈ ಹೊಳೆಯಲ್ಲೂರು ರೋಡು ಇಲ್ಲಿ
ಎಲ್ಲ ಮನೆಯವ್ರು ತೊಗೊಂಬಂದು ಇಲ್ಲಿ ಕಚರವನ್ನು ಹಾಕ್ತಾ ಇದ್ದಾರೆ. ತುಂಬ ದಿನದಿಂದ ಈ ಥರ ಆಗ್ತಾನೇ ಇದೆ. ಆದರೂ ಪದೇ ಪದೇ ಅವ್ರು ಹೇಳ್ತಾ ಇದ್ದಾರೆ ಮನೆ ಹತ್ರ ಗಾಡಿ ಹೋಗ್ತಾ ಇದೆ, ಅದಕ್ಕೆ ಮನೆ ಹತ್ರನೇ ಹಾಕಿ ಅಂತ ಹೇಳಿದ್ರು ಸಹ ಜನ ತಗೊಂಡು ಇಲ್ಲೇ ಹಾಕ್ತಿದ್ದಾರೆ. ಅದು ನಾಯಿಗಳು ಹಿಡ್ಕೊಂಡು ಹೋಗಿ ರೋಡಲ್ಲಿ ಬಿಸಾಕಿ ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ. ಅದರಲ್ಲಿ ಜನಗಳು ಬೀಳ್ತಾ ಇದ್ದಾವೆ, ಕಾಲು ಕೈ ಮುರಿದು ಹೋಗ್ತಾ ಇದ್ದಾವೆ. ಆದರೂ ಸಹ ಜನಗಳಿಗೆ ತಿಳುವಳಿಕೆ ಬರ್ತಾ ಇಲ್ಲ. ಇನ್ನು ಮುಂದಿನ ದಿವಸ ಈ ಥರ ಹಾಕಿದರೆ ಅವರಿಗೆ ಆದಷ್ಟು ಅವ್ರಿಗೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ನಮ್ಮ ನಗರಸಭೆ ವತಿಯಿಂದ